ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಚ್ಚಾಗ್ತಾ ಇದೆ ಮೊಬೈಲ್ ಅಬ್ಬರ. ಪ್ರಜ್ವಲ್ ಬಳಿ ಮೊಬೈಲ್ ಸಿಗ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ಕ ಬಳಿಕ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆಯಂತೆ. ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ಕ ದಿನವೇ ಮತ್ತೆ ದಾಳಿ ಮಾಡಿದ್ರು ಜೈಲಧಿಕಾರಿಗಳು. ಸಿ ಬ್ಯಾರೆಕ್ನ 2ನೇ ಕೊಠಡಿಯಲ್ಲಿ ವಿವೋ ಕಂಪನಿಯ ಮೊಬೈಲ್ ಪತ್ತೆಯಾಗಿದೆ. ದೇವರ ಫೋಟೋ ಹಿಂದೆ ಮೊಬೈಲ್ ಇಡಲಾಗಿತ್ತು. ದೇವರ ಫೋಟೋ ಹಿಂಬದಿ ಇರಿಸಲಾಗಿದ್ದ ಮೊಬೈಲ್ ಪತ್ತೆಯಾಗಿರೋದು. ಸಿಮ್ ಇಲ್ಲದೆ ಸ್ವಿಚ್ ಆಫ್ ಆಗಿದ್ದಂತ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಯಾರು ಈ ಮೊಬೈಲ್ ಬಳಸ್ತಾ ಇದ್ರು ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಮೊನ್ನೆ ಏನೋ ಪ್ರಜ್ವಲ್ ಬಳಸಿದಂತ ಮೊಬೈಲ್ ಪತ್ತೆಯಾಗಿತ್ತು. ಈಗ ಅದನ್ನ FS ಕಳಿಸಿದ್ದಾರೆ. ಅದ್ರ ಜೊತೆಗೆ ಕಾಲ್ ಹಿಸ್ಟ್ರಿ ಏನು, ಯಾರ ಜೊತೆಗೆ ಮಾತನಾಡಿದ್ರು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಬಟ್ ಆ ಮೊಬೈಲ್ ಸಿಕ್ಕ ದಿನವೇ ಮತ್ತೆ ಜೈಲಧಿಕಾರಿಗಳು ದಾಳಿ ಮಾಡಿದಾಗ ದೇವರ ಫೋಟೋ ಹಿಂಬದಿಯಲ್ಲಿ ಮತ್ತೊಂದು ಮೊಬೈಲ್ ಸಿಕ್ಕಿದೆಯಂತೆ. ಅದು ವಿವೋ ಕಂಪನಿಗೆ ಸೇರಿತು. ಹಾಗಾದ್ರೆ ಆ ಮೊಬೈಲ್ ಅನ್ನ ಯಾರು ಬಳಸ್ತಾ ಇದ್ರು? ಅದ್ರಲ್ಲಿ ಸಿಮ್ ಇಲ್ವಂತೆ. ಯಾರು ಬಳಸ್ತಾ ಇದ್ರು, ಯಾರು ತಂದಿದ್ದು, ಅದ್ರ ಬಗ್ಗೆ ಈಗ ತನಿಖೆ ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ಮೊಬೈಲ್ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಸಾರ್ವಜನಿಕರಂತೂ ಚೀತು ಅಂತ ಉಗಿತಾ ಇದ್ದಾರೆ. ಹೇಗ್ ಮೊಬೈಲ್ ಜೈಲ್ ಒಳಗೆ ಹೋಗುತ್ತೆ, ಯಾರು ತಂದು ಕೊಡ್ತಾರೆ, ಯಾರ ಗಮನಕ್ಕೂ ಬರೋದಿಲ್ವಾ, ಕರೆಕ್ಟ್ ಆಗಿ ಯಾರು ಏನ್ ತಂದು ಕೊಡ್ತಾರಲ್ಲ ಆ ಬ್ಯಾಗ್ಗಳನ್ನ ಪರಿಶೀಲನೆ ಮಾಡಲ್ವಾ